ಸಂತಾನ ಭಾಗ್ಯವನ್ನ ಅನುಗ್ರಹ ಮಾಡ್ತಾಳೆ ಅಮ್ಮನವರು. ಈಗ ಏನ್ ಅನ್ಕೊಂಡ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ. ರಾತ್ರಿ ದೇವಸ್ಥಾನ ಆಗಿರೋದು. ಒಂದಿನ ಬಂದು ನಾನು ಇಲ್ಲಿ ಸುಮ್ಮನೆ ಮೆಡಿಟೇಷನ್ ಮಾಡಿದ್ದು, ನನ್ಗೆ ತುಂಬಾ ಪವರ್ ಬಂತು. ಇಲ್ಲಿಗೆ ಬಂದು ಹೋದ್ಮೇಲೆ ಮನ್ಸಿಗೆ ಸಮಾಧಾನ ಆಗುತ್ತೆ. ನೇಪಾಳದಲ್ಲಿ ಸಿಕ್ಕಿದ ಗಂಡಿಕೆ ನದಿಯಲ್ಲಿ ಸಿಕ್ಕಿದ ಶಿವಲಿಂಗ ಮಾನವನಿಂದ ನಿರ್ಮಿತವಾದದ್ದಲ್ಲ, ವಸ್ತು ಶಕ್ತಿಯುತವಾಗಿದೆ. ಅಮ್ಮನವರು ಬಹಳ ಪವಿತ್ರವಾದುದು. ಏನೋ ಒಂಥರ ರೋಮಾಂಚನ ಆಗುತ್ತೆ. ಶಿವನ ದಿವ್ಯ ಸಾನ್ನಿಧ್ಯ, ಪಾರ್ವತಿಯ ಕರುಣೆ, ಸುಬ್ರಹ್ಮಣ್ಯ ದೇವರ ಶೌರ್ಯ, ಶನಿದೇವರ ನ್ಯಾಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಮ್ಮ ಜೀವನದಲ್ಲಿ ಏನ್ ಕೆಲಸ ಮಾಡಿದ್ರೂ ನೆಮ್ಮದಿನೇ ಇಲ್ಲಪ್ಪ ಅನ್ನೋ ಹಾಗಾಗಿದ್ಯಾ? ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯ ಇದೆನಾ? ಒಂದಾದ್ರ ಮೇಲ್ ಒಂದ್ರಂತೆ ಬರುವಂತಹ ಕಷ್ಟಗಳಿಗೆ ನಿವಾರಣೆ ಬೇಕಾ? ಬರುವಂತಹ ವಿಪರೀತ ಕಷ್ಟಗಳಿಗೆ ಪರಿಹಾರ ಬೇಕಾ? ನಿಮ್ಮ ಮಕ್ಕಳಿಗೆ ಕೆಟ್ಟ ಕನಸು ಬೀಳ್ತಾ ಇದೆನಾ? ನಿಮ್ಮ ಮಕ್ಕಳು ಪ್ರತಿಯೊಂದು ವಿಚಾರಕ್ಕೂ ಭಯ ಪಡ್ತಾರ? ನಿಮ್ಮ ಕಷ್ಟಗಳ ನಿವಾರಣೆಗೆ, ನಿಮಗೆ ಸಿಗಬೇಕಾದ ನೆಮ್ಮದಿಗೆ, ಎಲ್ಲದಕ್ಕೂ ಒಂದೇ ಪರಿಹಾರ, ಈ ದೇವಸ್ಥಾನ. ಮನಸ್ಸಿನ ನೆಮ್ಮದಿಗೋಸ್ಕರ ಬನ್ನಿ ಈ ದೇವಸ್ಥಾನಕ್ಕೆ.